ಹಾಯ್ ನಮಸ್ಕಾರ ಎಲ್ರಿಗೂ. ರೈಲ್ವೆ ನೇಮಕ 2024 ರೈಲ್ವೆ ಉದ್ಯೋಗಕ್ಕಾಗಿ ಸಜ್ಜಾಗಿ 30,000ಕ್ಕಿಂತಲೂ ಅಧಿಕ ಹುದ್ದೆಗಳು ಅಂತೇಳಿ ಇವತ್ತು ವಿಜಯವಾಣಿ ಮಿನಿ ಪೇಪರ್ನಲ್ಲಿ ಬಂದಿರುವಂಥ ಸುದ್ದಿ ಇದು. ರೈಲ್ವೆ ಇಲಾಖೆಯು ತಮಗೆ ಗೊತ್ತಿರುವಂತೆ ಹೋದ ಬಾರಿಯೂ ಕೂಡ 1 ಲಕ್ಷಕ್ಕೂ ಅಧಿಕ ಹುದ್ದೆಗಳನ್ನು ಭರ್ತಿ ಮಾಡಿಕೊಂಡಿದ್ದರು. ಈ ಬಾರಿಯೂ ಕೂಡ ಸುಮಾರು 30,000ಕ್ಕಿಂತಲೂ ಅಧಿಕ ಹುದ್ದೆಗಳ ಭರ್ತಿಗೆ ರೈಲ್ವೆ ಇಲಾಖೆ ಆಲ್ರೆಡಿ ಅವರು ತಮ್ಮ ಇಯರ್ಲಿ ಕ್ಯಾಲೆಂಡರ್ನಲ್ಲಿ ತಿಳಿಸಿರುವಂತೆ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಹುದ್ದೆಗಳ ಅಧಿಸೂಚನೆಗೆ ರೆಡಿ ಮಾಡಿಕೊಳ್ಳುತ್ತಿದ್ದಾರೆ. ಪ್ರೊಸೆಸ್ ನಡೀತಾ ಇದೆ. ನೋಡ್ಬೋದು, 30,000ಕ್ಕಿಂತಲೂ ಅಧಿಕ ಹುದ್ದೆಗಳ ನೇಮಕಾತಿ. ಜಾಗತಿಕವಾಗಿ ಅತಿ ಹೆಚ್ಚು ಉದ್ಯೋಗಗಳನ್ನು ನೀಡುತ್ತಿರುವಂಥ ಸಂಸ್ಥೆಯಾದ ರೈಲ್ವೆ ಇಲಾಖೆಯು ಅಧಿಕ ಹುದ್ದೆಗಳನ್ನು ಹೊಂದಿದೆ. ಸುಮಾರು 1 ಲಕ್ಷಕ್ಕಿಂತ ಅಧಿಕ ನೇಮಕಾತಿಗಳನ್ನು ಮಾಡಿಕೊಳ್ತದೆ ಅದು ವರ್ಷಿಗೆ. ಮತ್ತು ತನ್ನ 43 ಏನು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ಗಳಿವೆ, ಅದರಲ್ಲಿ ಸುಮಾರು 30,000ಕ್ಕಿಂತಲೂ ಅಧಿಕ ಹುದ್ದೆಗಳನ್ನು ನೇಮಕ ಮಾಡಿಕೊಳ್ಳಲು ಸಿದ್ಧವಾಗಿದೆ. ಬೆಂಗಳೂರು ವಿಭಾಗ ಕೂಡ ಇದರಲ್ಲಿ ಸೇರಿದೆ. ಯಾವಾಗ ಅಧಿಸೂಚನೆ ಹೊರಬೀಳುತ್ತದೆ ಅಂದ್ರೆ, ಈಗಾಗಲೇ ಜನವರಿ ಮತ್ತು ಮಾರ್ಚ್ನಲ್ಲಿ ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳ ಅಧಿಸೂಚನೆ ಹೊರಬಿದ್ದಿದೆ. ಏಪ್ರಿಲ್ ಮತ್ತು ಜೂನ್ನಲ್ಲಿ ಟೆಕ್ನಿಕಲ್ ಹುದ್ದೆಗಳ ಭರ್ತಿಗೆ ಕೇಂದ್ರೀಕೃತ ನೇಮಕಾತಿ ಅಧಿಸೂಚನೆ ಬಿಡುಗಡೆಯಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇವಾಗ NTPC ಲೆವೆಲ್ 4, 5, 6 ಮತ್ತು ಲೆವೆಲ್ 2, 3 ಜೂನಿಯರ್ ಇಂಜಿನಿಯರ್ಸ್, ಅದಾದ ಬಳಿಕ ಪ್ಯಾರಾಮೆಡಿಕಲ್ ಕ್ಯಾಟಗರಿ ಹುದ್ದೆಗಳನ್ನು ಭರ್ತಿ ಮಾಡ್ಕೋತಾರೆ. ಪರೀಕ್ಷೆ ಹೆಂಗಿರ್ತದೆ ಅಂದರೆ, ಎರಡು ಹಂತದ ಪರೀಕ್ಷೆ ಇರ್ತದೆ. ಕಂಪ್ಯೂಟರ್ ಆಧಾರಿತ ಅಂದರೆ CBT ಮೋಡ್ ಪರೀಕ್ಷೆಯನ್ನು ಇವರು ನಡೆಸ್ತಾರೆ. ಯಾವ್ಯಾವ ಹುದ್ದೆಗಳಿರ್ತವೆ ಅಂದರೆ, ಸ್ಟೇಷನ್ ಮಾಸ್ಟರ್, ಗೂಡ್ಸ್ ಗಾರ್ಡ್, ಜೂನಿಯರ್ ಅಕೌಂಟೆಂಟ್ ಅಸಿಸ್ಟೆಂಟ್, ಸೀನಿಯರ್ ಕ್ಲರ್ಕ್ ಟೈಪಿಸ್ಟ್, ಸೀನಿಯರ್ ಟಿಕೆಟ್ ಕ್ಲರ್ಕ್, ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಟ್ರೈನ್ ಕ್ಲರ್ಕ್, ಟ್ರಾಫಿಕ್ ಅಸಿಸ್ಟೆಂಟ್, ಕಮರ್ಷಿಯಲ್ ಅಪ್ರೆಂಟಿಸ್ ಹುದ್ದೆಗಳು ಇರ್ತವೆ. ಜುಲೈನಲ್ಲಿ ಅಧಿಸೂಚನೆ ಹೊರಬೀಳುವಂಥ ಎಲ್ಲ ಸಾಧ್ಯತೆಗಳಿವೆ. ಅಧಿಸೂಚನೆ ಪ್ರಕಟಗೊಂಡ ಬಳಿಕ 1 ತಿಂಗಳೊಳಗೆ ಅರ್ಜಿ ಸಲ್ಲಿಸಲು ಅವಕಾಶವನ್ನು ನೀಡುತ್ತಾರೆ. ಸಾಮಾನ್ಯ ವರ್ಗದವರಿಗೆ ₹500, ಉಳಿದ ವರ್ಗದವರಿಗೆ ₹250 ಏನಪ್ಪ ಅಂದ್ರೆ ಶುಲ್ಕವನ್ನು ನಿಗದಿ ಮಾಡಿರ್ತಾರೆ. ಜುಲೈನಲ್ಲಿ ನಮಗೆ ಪಕ್ಕಾ ಈ ಅಧಿಸೂಚನೆ ಹೊರಬೀಳುವಂಥ ಎಲ್ಲ ಸಾಧ್ಯತೆಗಳಿವೆ. ಯಾರೆಲ್ಲ ರೈಲ್ವೆ ಹುದ್ದೆಗಳಿಗಾಗಿ ಕಾಯ್ತಾ ಇದ್ರಿ ಅವರು ನಿರೀಕ್ಷಿಸಬಹುದು. ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ ಮಾಡಿ.